ಜನ ಕಾಲೇಜ್ ಫ್ರೆಂಡ್ಸ್: ಅರ್ಜುನ್, ಭೂಮಿಕಾ, ರಾಖಿ, ಪ್ರೀತಿ ಮತ್ತು ಕಿರಣ್. ಲಾಂಗ್ ವೀಕೆಂಡ್ ಅಂತ ಒಂದು ಅಡ್ವೆಂಚರಸ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾರೆ. ಆ ಟ್ರಿಪ್ ಎಲ್ಲಿಗೆ ಅಂದರೆ ಅವ್ರ ಊರಿಂದ ಬಹಳ ದೂರದಲ್ಲಿರೋ ಹಾಗೂ ತುಂಬ ಊಹಾಪೋಹಗಳು ಮತ್ತು ರಹಸ್ಯಗಳಿಗೆ ಹೆಸರುವಾಸಿಯಾಗಿರೋ ವಿಷ್ಣುಶಿಲಾ ಕೇವ್ಸ್ಗೆ. ಪ್ರತಿ ಸಾರಿ ಟ್ರಿಪ್ನಂತೆ ಈ ಸಾರಿ ಕೂಡ ಮುಂಜಾನೆ ಒಂದು ಗ್ರೂಪ್ ಫೋಟೋಯಿಂದ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಕಾಡುಗಳ ನಡುವೆ ಹಾಡುತ್ತಾ ಜೋಕ್ಸ್ಗಳನ್ನ ಮಾಡಿಕೊಂಡು ಹಾಗೂ ವಿಷ್ಣುಶಿಲಾ ಕೇವ್ಸ್ನ ಬಗ್ಗೆ ಕೇಳಿದ್ದ ರೋಚಕ ಕಥೆಗಳನ್ನ ಹಂಚಿಕೊಳ್ತಾ ಸಾಕ್ತಾ ಇರ್ತಾರೆ. ಕೊನೆಗೂ ಸಂಜೆ ವೇಳೆಗೆ ವಿಷ್ಣುಶಿಲಾ ಕೇವ್ಸ್ಗೆ ತಲುಪ್ತಾರೆ. ತುಂಬ ದಟ್ಟವಾದ ಕಾಡಿನ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಪ್ಪು ಶಿಲೆಗಳಿಂದ ಕೂಡಿದ್ದ ಗುಹೆಗಳನ್ನ ನೋಡಿ ಬಹಳ ಆಶ್ಚರ್ಯ ಹಾಗೂ ಕುತೂಹಲದಿಂದ ಗುಹೆಯೊಳಗಡೆ ಹೋಗ್ತಾರೆ. ಕತ್ತಲೆ ತುಂಬಿದ ಗುಹೆಯೊಳಗೆ ಹೋಗ್ತಾ ಇರಬೇಕಾದ್ರೆ ಭೂಮಿಗೆ ಕಲ್ಲುಗಳ ನಡುವೆ ರಕ್ತದ ಕಲೆಯಿಂದ ಕೂಡಿದ ಒಂದು ಹಳೆ ಚಾಕು ಸಿಗುತ್ತೆ. ಇದು ಇಲ್ಲಿಗೆ ಹೇಗೆ ಬಂತು ಅಂತ ಭಯದಿಂದ ಕೇಳ್ತಾಳೆ. ತಕ್ಷಣ ಕಿರಣ್ ಅಲ್ಲಿ ಕಾಣ್ತಾ ಇರೋ ಭೂತ ಬಲಿನ ಹುಡುಕ್ತಾ ಇದೆ ಅಂತ ಅನಿಸುತ್ತೆ ಅಂತ ಜೋಕ್ ಮಾಡ್ತಾನೆ. ಆಗ ಇದು ತಮಾಷೆ ಮಾಡೋ ವಿಷಯ ಅಲ್ಲ, ನಾವು ವಾಪಸ್ ಹೋಗಬೇಕಾದ್ರೆ ಈ ವಿಷಯದ ಬಗ್ಗೆ ಪೊಲೀಸರಿಗೆ ತಿಳಿಸೋಣ ಅಂತ ಅರ್ಜುನ್ ಹೇಳಿ ಆ ಚಾಕುನ ಕಿತ್ಕೊಂಡು ತನ್ನ ಬ್ಯಾಗ್ ಒಳಗಡೆ ಇಟ್ಕೋತಾನೆ. ನಂತರ ಆ ರಾತ್ರಿ ಕೇವ್ಸ್ ಹತ್ರ ಟೆಂಟ್ ಹಾಕ್ಕೊಂಡು ಕ್ಯಾಂಪ್ ಫೈರ್ ಸುತ್ತ ಹಾಡುತ್ತಾ ಕುಣಿಯುತ್ತಾ ಕತೆಗಳನ್ನ ಹಂಚ್ಕೊಳ್ತಾ ಮಜಾ ಮಾಡ್ತಿರ್ತಾರೆ. ಆದರೆ ಯಾಕೋ ಕಿರಣ್ ಇದೆಲ್ಲದರಿಂದ ಸ್ವಲ್ಪ ದೂರ ಉಳಿದಂತೆ ಕಾಣ್ತಾ ಇರುತ್ತೆ. ಆದರೆ ಯಾರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ತಮ್ಮ ಟೆಂಟ್ಗಳಲ್ಲಿ ಮಲ್ಕೋತಾರೆ. ಮಾರನೇ ದಿನ ಬೆಳಗ್ಗೆ ಎಲ್ರಿಗೂ ಒಂದು ಶಾಕ್ ಕಾದಿರುತ್ತೆ. ಕಿರಣ್ ತನ್ನ ಟೆಂಟ್ನಲ್ಲಿ ಶವವಾಗಿ ಬಿದ್ದಿರ್ತಾನೆ. ಅದನ್ನು ನೋಡಿದ ಪ್ರೀತಿ ಜೋರಾಗಿ ಚೀರ್ತಾಳೆ. ತಕ್ಷಣ ಎಲ್ಲರೂ ಅಲ್ಲಿಗೆ ಓಡಿ ಬಂದು ಕಿರಣ್ನ ನೋಡಿ ಆಘಾತಕ್ಕೆ ಒಳಗಾಗ್ತಾರೆ. ಮುಂದೆ ಏನು ಮಾಡೋದು ಅನ್ನೋ ಅಷ್ಟರಲ್ಲಿ ರಾಖಿ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಸ್ಥಳಕ್ಕೆ ಬಂದು ಬಾಡಿನ ಹೊರಗೆ ತೆಗೆದು ಮಹಜರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಬ್ಯಾಗ್ಗಳನ್ನು ಮತ್ತು ಎಲ್ಲರ ಟೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಆಗ ಅರ್ಜುನ್ ಬ್ಯಾಗ್ನಲ್ಲಿ ರಕ್ತದಿಂದ ಕೂಡಿದ್ದ ಹಳೆ ಚಾಕು ಸಿಗುತ್ತೆ. ಪೊಲೀಸರು ಒಬ್ಬರಾದ್ಮೇಲೆ ಒಬ್ಬರನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಭೂಮಿ ಹೇಳ್ತಾಳೆ, ಮೊನ್ನೆ ಅರ್ಜುನ್ ಮತ್ತು ಕಿರಣ್ ಯಾವುದೋ ಪರ್ಸ್ನಲ್ ವಿಷಯಕ್ಕೆ ಜೋರಾಗಿ ಜಗಳ ಮಾಡ್ತಿದ್ದನ್ನ ನೋಡಿದೆ. ಪರ್ಸ್ನಲ್ ವಿಷಯ ಆಗಿದ್ರಿಂದ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ. ನಂತರ ಪ್ರೀತಿ ಹೇಳ್ತಾಳೆ, ನಿನ್ನೆ ಮಧ್ಯರಾತ್ರಿ ನೀರು ಕುಡಿಯೋಕ್ಕೆ ಅಂತ ಎದ್ದಾಗ ಯಾರೋ ಕಿರಣ್ ಟೆಂಟ್ನ ಹತ್ರ ಹೋಗ್ತಿರೋದನ್ನ ನೋಡಿದೆ. ಕತ್ಲಾಗಿದ್ರಿಂದ ಯಾರು ಅಂತ ಸರಿಯಾಗಿ ಕಾಣಲಿಲ್ಲ ಅಂತ. ಇದಾದ್ಮೇಲೆ ರಾಖಿ, ನನಗೇನೂ ಗೊತ್ತಿಲ್ಲ, ನಿದ್ದೆ ಬಂದಿದ್ರಿಂದ ನಾನು ಬೇಗ ಮಲ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಎಲ್ಲರ ಸ್ಟೇಟ್ಮೆಂಟ್ಗಳನ್ನ ಕೇಳಿದ್ಮೇಲೆ ಪೊಲೀಸ್ ಅರ್ಜುನ್ಗೆ ಕಿರಣ್ನ ಕೊಲೆ ಮಾಡೋದಕ್ಕೆ ಮೋಟಿವ್ ಇರೋದು ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ನಂತರ ನ್ಯಾಯಾಲಯದಲ್ಲಿ ಕಿರಣ್ ಕೇಸ್ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಅರ್ಜುನ್ ಬ್ಯಾಗ್ನಲ್ಲಿ ಸಿಕ್ಕ ಚಾಕುವಿನ ಬಗ್ಗೆ ಹೇಳ್ತಾರೆ. ಅರ್ಜುನ್ ಪರ ಲಾಯರ್ ಆ ಚಾಕು ಯಾರು ಬೇಕಾದರೂ ಅರ್ಜುನ್ ಬ್ಯಾಗ್ ಒಳಗಡೆ ಹಾಕಿರ್ಬೋದಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರಾಸಿಕ್ಯೂಟರ್, ಹಾಗಿದ್ರೆ ಅರ್ಜುನ್ ಫಿಂಗರ್ ಪ್ರಿಂಟ್ಸ್ ಆ ಚಾಕು ಮೇಲೆ ಹೇಗೆ ಬಂತು? ಅದು ಅಲ್ಲದೆ ಭೂಮಿ ಅರ್ಜುನ್ ಮತ್ತು ಕಿರಣ್ ಜಗಳ ಆಡ್ತಿರೋದನ್ನ ನೋಡಿದಾಳೆ ಕೂಡ. ಈ ಎರಡು ವಿಷಯಗಳು ಸಾಕು ಅರ್ಜುನ್ನೇ ಅಪರಾಧಿ ಅಂತ ನಿರೂಪಿಸೋದಕ್ಕೆ ಅಂತ ಹೇಳ್ತಾರೆ. ಅನಂತರ ಪ್ರೀತಿಯನ್ನ ವಿಚಾರಣೆಗೆ ಅಂತ ಕರೀತಾರೆ. ಪ್ರೀತಿ ತಾನು ಆ ದಿನ ರಾತ್ರಿ ಯಾರೋ ಕಿರಣ್ ಟೆಂಟ್ ಹತ್ರ ಹೋಗ್ತಿರೋದನ್ನ ನೋಡಿದೆ ಅಂತ ಹೇಳಬೇಕಾದ್ರೆ ಅವಳು ಅಲ್ಲೇ ಕೂತಿದ್ದ ರಾಖಿನ ನೋಡ್ತಾಳೆ. ಆದರೆ ರಾಖಿ ಅವಳ ನೋಟದಿಂದ ತಪ್ಪಿಸ್ಕೋತಾ ಇರ್ತಾನೆ. ಇದೆಲ್ಲವನ್ನ ಸೂಕ್ಷ್ಮದಿಂದ ನೋಡುತ್ತಿದ್ದ ಅರ್ಜುನ್ ಪರ ಲಾಯರ್ ರಾಖಿಯನ್ನ ವಿಚಾರಣೆ ಮಾಡಲು ಕರೀತಾರೆ. ಕೊಲೆ ನಡೆದ ರಾತ್ರಿ ನೀವೆಲ್ಲಿದ್ರಿ ರಾಖಿ ಅಂತ ಕೇಳ್ತಾರೆ. ಆಗ ರಾಖಿ ಕಾರ್ ಡ್ರೈವ್ ಮಾಡಿ ಸುಸ್ತಾಗಿದ್ರಿಂದ ನಾನು ಬೇಗ ಮಲ್ಕೊಳಕ್ಕೆ ಹೊರಟೋದೆ ಅಂತ ಹೇಳ್ತಾನೆ. ತಕ್ಷಣ ಪ್ರೀತಿ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಮೈ ಲಾರ್ಡ್ ಅಂತ ಹೇಳ್ತಾಳೆ. ಅವಳು, ರಾಖಿ ರಾತ್ರಿ ಎಲ್ಲ ಓಡಾಡ್ತಿದ್ದದನ್ನು ನಾನೇ ನೋಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಇವನು ಅರ್ಜುನ್ ಮತ್ತು ಕಿರಣ್ ಸ್ಮೋಕ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಆದರೆ ಸ್ವಲ್ಪ ಹೊತ್ತಾದಮೇಲೆ ರಾಖಿ ಗಾಬರಿಯಿಂದ ಅವನ ಟೆಂಟ್ ಒಳಗಡೆ ಹೋಗೋದನ್ನು ನೋಡಿದೆ. ನಾನು ಆಗಲೇ ಹೋಗಿ ಕೇಳೋಣ ಅಂತಲೂ ಅಂದ್ಕೊಂಡೆ, ಆದರೆ ಲೇಟ್ ಆಗಿದ್ದರಿಂದ ಬೆಳಗ್ಗೆ ಕೇಳಿದರೆ ಆಯಿತು ಅಂತ ಮಲ್ಕೊಂಡೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದಮೇಲೆ ಕೊನೆಗೂ ರಾಖಿ ಪಶ್ಚಾತ್ತಾಪದಿಂದ ತನ್ನ ತಪ್ಪನ್ನು ಒಪ್ಕೋತಾನೆ. ನನಗೆ ಕಿರಣ್ನ ಸಾಯಿಸಬೇಕು ಅನ್ನೋ ಯಾವುದೇ ಉದ್ದೇಶ ಇರಲಿಲ್ಲ, ಅವನನ್ನು ಸುಮ್ಮನೆ ಹೆದರ್ಸೋಕೆ ಹೋದೆ ಅಂತ ನಡೆದ ಘಟನೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ದಿನ ರಾತ್ರಿ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಮಲ್ಕೋತಿದ್ರು. ಆಗ ಅರ್ಜುನ್ ಕೂಡ ತನ್ನ ಬ್ಯಾಗ್ನ ಟೆಂಟ್ನ ಒಂದು ಮೂಲೆಯಲ್ಲಿ ಬಿಸಾಕಿ ಮಲ್ಕೊಂಡ.
ಆಗಲೇ ಕಿರಣ್ ನಿನ್ನ ಜೊತೆ ನಾನು ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋದ. ನಾನು ಏನು ಅಂತ ಕೇಳಿದಾಗ ಕಿರಣ್ ಹೇಳ್ದ, ನೀನು ನಮ್ಮ ಕಾಲೇಜ್ ಚಾರಿಟಿ ಪ್ರಾಜೆಕ್ಟ್ನಲ್ಲಿ ದುಡ್ಡು ಕದೀತಿರೋದು ನನಗೆ ಗೊತ್ತು, ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಅವ್ನ ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿ ನನಗೆ ಸತ್ಯ ಒಪ್ಕೊ ಅಂತ ಹೆದರಿಸ್ದ. ನಾನು ಅವನ ಹತ್ರ ಎಷ್ಟೇ ಬೇಡ್ಕೊಂಡ್ರು ಅವನು ನಾಳೆವರೆಗೂ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಎಲ್ಲರೂ ಮುಂದೆ ಸತ್ಯ ಒಪ್ಕೊ ಅಂತ ಹೇಳಿ ಹೊರಟೋದ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸತ್ಯ ಒಪ್ಕೊಂಡ್ರೆ ಎಲ್ಲರೂ ನನಗೆ ಹೀಯಾಳಿಸ್ತಾರೆ, ನಾನು ಕಾಲೇಜ್ನಲ್ಲಿ ಸಂಪಾದಿಸಿದ ಎಲ್ಲರ ಗೌರವನೂ ಹಾಳಾಗೋಗುತ್ತೆ. ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ಅರ್ಜುನ್ ಬ್ಯಾಗ್ನಲ್ಲಿರೋ ನೈಫ್ ನೆನಪಾಯಿತು. ತಕ್ಷಣ ಅರ್ಜುನ್ ಟೆಂಟ್ಗೆ ಹೋಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಅವ್ನ ಬ್ಯಾಗ್ನಲ್ಲಿದ್ದ ಚಾಕುನ ತಗೊಂಡೆ. ಆಮೇಲೆ ಕಿರಣ್ನ ಹೆದರಿಸೋಣ ಅಂತ ಅವ್ನ ಟೆಂಟ್ಗೆ ಹೋದೆ. ಆದರೆ ಅವ್ನು ನನ್ನ ಮಾತನ್ನ ಕೇಳ್ತಾನೆ ಅಂತ ನನಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಅವನನ್ನು ಸಾಯಿಸ್ಬಿಟ್ಟೆ. ಮತ್ತೆ ಹೋಗಿ ಅರ್ಜುನ್ ಬ್ಯಾಗ್ನಲ್ಲೇ ಆ ನೈಫ್ನ ಇಟ್ಟೆ. ಆಮೇಲೆ ನನ್ನ ಟೆಂಟ್ ಹತ್ರ ಬಂದು ನನ್ನ ಡ್ರೆಸ್, ಗ್ಲೌಸ್ ಎಲ್ಲನೂ ಸುಟ್ಟಾಕ್ದೆ ಅಂತ ಎಲ್ಲ ವಿಷಯನೂ ಒಪ್ಕೋತಾನೆ. ಈ ಕಥೆನ ಕೇಳಿದ ಕೋರ್ಟ್ ನಿಶ್ಶಬ್ದವಾಗಿತ್ತು. ಕೊನೆಗೂ ನ್ಯಾಯಾಲಯ ಸತ್ಯದ ಪರವಾಗಿ ತೀರ್ಪನ್ನು ಕೊಡ್ತು. ರಾಕಿಗೆ ಶಿಕ್ಷೆಯಾಗಿತ್ತು. ರಾಕಿನ ಪೊಲೀಸ್ನವರು ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಪ್ರೀತಿ ಕೂಡ ಹೊರಗಡೆ ಬರ್ತಾಳೆ. ಆಗ ಅವಳು ಅವಳ ಮೊಬೈಲ್ನ ನೋಡಿ ಗಾಬರಿ ಆಗ್ತಾಳೆ. ಯಾಕಂದರೆ ಆ ಮೊಬೈಲ್ನಲ್ಲಿ ಸೀಕ್ರೆಟ್ಸ್ಗಳಿರೋದು ರಾಕಿ ಹತ್ರ ಮಾತ್ರ ಅಲ್ಲ, ಕಿರಣ್ಗೆ ನಿನ್ನ ಬಗ್ಗೆನೂ ಕೂಡ ಗೊತ್ತಿತ್ತು ಅನ್ನೋ ಮೆಸೇಜ್ ಒಂದು ಅನ್ನೌನ್ ನಂಬರಿಂದ ಬಂದಿರುತ್ತೆ.